ಗುರುಗಳೇ ನಮಸ್ಕಾರ ಕಣ್ರಪ್ಪ. ನೋಡಿ, ಪದ್ಮಾವತಿ ಅಂತ ಹೇಳ್ಬಿಟ್ಟು ಇವ್ರದ್ದು 5 BHK ಬಂಗ್ಲೋ ಇದೆ ಅರಸೀಕೆರೆಯಲ್ಲಿ. ಓಕೆ, 5 BHK ಮನೆ ಇರೋದಾಯ್ತಾ. ಇನ್ನು ಇರೋದು ಬಂದ್ಬಿಟ್ಟು ಇವರು ಅರಸೀಕೆರೆ ತಾಲೂಕು. ಮದುವೆ ಬಂದ್ಬಿಟ್ಟು ಆಗಿದೆ, ಆದರೆ ಸಂಸಾರ ಮಾಡ್ತಿಲ್ಲ. ಕೆಲವು ಕಾರಣಾಂತರದಿಂದ ಸಂಸಾರ ಮಾಡೋದಕ್ಕೆ ಆಗ್ತಾ ಇಲ್ವಂತೆ. ಇನ್ನು ಆಸ್ತಿ ಬಂದ್ಬಿಟ್ಟು ತುಂಬ ಇದೆ. 5 BHK ಮನೆ ಅಂತಂದರೆ ಏನು ಕಮ್ಮಿನಾ? ಅಷ್ಟು ದೊಡ್ಡ ಮನೆಯಲ್ಲಿ ಇಬ್ಬರೇ ಇರೋದು, ಅಮ್ಮ ಇವರು ಇಬ್ಬರೇ ಸ್ನೇಹಿತರು ಇರೋದು ಜೊತೆಲಿ. ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಸಮಾಚಾರ ಏನಪ್ಪ ಅಂತಂದರೆ, ಗಂಡ ಯಾವಾಗ ಬರ್ತಾನೋ ಏನೋ, ಅದಕ್ಕೆ ವಾಚ್ಮ್ಯಾನ್ ಕೆಲಸಕ್ಕೆ ಬೇಕಾಗಿದ್ದಾರೆ. ಯಾಕೆಂದರೆ ಗಂಡ ಬರೋದು ಇಷ್ಟ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ವಾಚ್ಮ್ಯಾನ್ನ ಇಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಬಂಗ್ಲೆ ಎಷ್ಟು ದೊಡ್ಡ ಬಂಗ್ಲೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಏನಿಲ್ಲ, ವಾಚ್ಮ್ಯಾನ್ ಅಂದರೆ ಗೇಟಲ್ಲಿ ನಿಂತ್ಕೋಬೇಕು ಅಷ್ಟೇ, ಸ್ವಲ್ಪ ಹೋಗೋಬರ ನೋಡಿಕೊಂಡು. ಇಂಥವ್ರು ಬೇಡ ಅಂತಂದರೆ ಸೇರಿಸ್ಬಾರ್ದು, ಬೇಕು ಅಂದರೆ ಸೇರಿಸ್ಬೇಕಷ್ಟೇ. ಅದೇ ಒಂದು ಕೆಲಸ. ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಲು ಬಂದು ಹೋಗ್ತಾರೆ ಗಂಡ. ಆ ಒಂದು ಕಾರಣಕ್ಕೋಸ್ಕರ ಅವರು ಬರೋದು ಇಷ್ಟ ಆಗಲ್ಲ. ಮನೆ ಕಾಯೋದಕ್ಕೆ ವಾಚ್ಮ್ಯಾನ್ ಬೇಕಾಗಿದ್ದಾರೆ. ತಿಂಗಳಿಗೆ ಸರಿಯಾಗಿ ಸಂಬಳ ಆಗುತ್ತೆ. ಜೊತೆಗೆ ದಿನ ಬೇಕಾದ್ರೆ ತಾವರದಂತಿರುವ ಅಗಲವಾದ ತೂತಿಗೆ ಮಾಡ್ಬೋದು. ಆಯಿತಾ, ನಾಚಿಕೆ ಪಡಬಾರ್ದು. ಯಾಕೆಂದರೆ ಇವ್ರಿಗೂ ಎಷ್ಟು ದಿನ ಸುಮ್ಮನೆ ಒಂಟಿಯಾಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾಚಿಕೆ ಏನು ಪಡ ಅಂತ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮನೆಯಲ್ಲಿಯೇ ಜಿಮ್ ವ್ಯವಸ್ಥೆ ಇದೆ. ಬೆಳಗ್ಗೆ ಎದ್ದು ಮತ್ತು ಸಂಜೆ ಆದರೆ ವ್ಯಾಯಾಮ ಮನೆಯಲ್ಲೇ ಮಾಡ್ಬೋದು. ಎಂತನೇ ಎಲ್ಲ ಹೊರಗಡೆನೇ ಹೋಗಬೇಕು ಅಂತ ಏನಿಲ್ಲ. ಟೈಮ್ ವೇಸ್ಟ್ ಮಾಡೋ ಹಾಗೂ ಇಲ್ಲ, ಆರಾಮ ಮಾಡ್ಬೋದು ಬೆಳಗ್ಗೆ ಎದ್ದು. ಇನ್ನು ಸೊಪ್ಪು ತರಕಾರಿ ಅಂತ ತರಲು 24 ಗಂಟೆ ಹೊರಗಡೆ ಹೋಗಿ ಬರುವುದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಅವರು ಇದ್ದರೆ ಒಳ್ಳೆಯದು ಅಂತ ಅಲ್ವಾ. ಬ್ಯುಸಿ ಲೈಫ್ ಏನು ಮಾಡೋದಕ್ಕಾಗುತ್ತೆ, ಎಲ್ಲ ಹಣೆ ಬರ ಅನುಭವಿಸಬೇಕಷ್ಟೇ. ಬ್ಯುಸಿ ಲೈಫ್ ಇರೋದ್ರಿಂದ ವಾಚ್ಮ್ಯಾನ್ನ ಇಡೋ ಅಂಥ ಒಂದು ಅವಶ್ಯಕತೆ ಎದುರಾಗಿದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಮನೆಯ ಗೇಟ್ ಒಳಗಡೆ ಮಲಗಬಹುದು. ಓಕೆನಾ. ಚಳಿಗಾಲದಲ್ಲಿ ಹೇಳಿದರೆ ಟೀ ಮಾಡಿಕೊಂಡು ಜೊತೆಗೆ ಬಿಸಿ ತುಪ್ಪ ಬರುವ ಹೆಬ್ಬಾಗಿಲು ಕೂಡವೇ ತಿನ್ಬೋದು. ಓಕೆ, ಸಂಜೆ 1 ಗಂಟೆ ಮಾತ್ರ ಬಿಡುವು ಸಿಗುತ್ತದೆ. ಇನ್ನು ಬಾಕಿ ಟೈಮ್ ಎಲ್ಲ ಗೇಟನ್ನು ಕಾಯಬೇಕಾಗ್ತದೆ. ಅಂದರೆ ವಾಚ್ಮ್ಯಾನ್ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ನೋಡ್ಬೋದು ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂತ.